ಕನ್ನಡ ಚಿತ್ರರಂಗ ಅಂತಲೇ ಹೇಳಲ್ಲ, ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಕಡಿಮೆ. ನೀವು ವಿದೇಶಿಯರಿಗೆ ಹೋಲಿಸಿದ್ರೆ 100 ವರ್ಷದ ಹಿಂದಿನ ವಸ್ತುಗಳಾಗಿರ್ಬೋದು, ವಿಚಾರಗಳನ್ನಾಗಲಿ ತುಂಬ ಜೋಪಾನದಿಂದ ಕಾಪಾಡ್ಕೋತಾರೆ. ನೋಡಿ, ಇದು 93ನೇ ಹುಟ್ಟುದಬ್ಬ ಸತಿ ಸುಲೋಚನ ಮೊದಲ ಟಾಕಿ ಸಿನಿಮಾ ಆಗಿ ಅದರದ 4 ಛಾಯಾಚಿತ್ರಗಳನ್ನು ಬಿಟ್ಟರೆ ಬೇರೆ ಯಾವ ದಾಖಲೆ ನಮ್ಮ ಹತ್ರ ಲಭ್ಯ ಇಲ್ಲ. ಅಂದರೆ ಅದರದೊಂದು ವಿಡಿಯೋ ಇರೋಕ್ಕೆ ಸಾಧ್ಯ ಇಲ್ಲ ಅವಾಗ. ಆದರೆ ಅದನ್ನು ಕಾಪಾಡ್ಕೋಬೋದಾಯ್ತು, ಕಾಪಾಡ್ಕೊಂಡಿಲ್ಲ ನಾವು. ಅದರ ಆಡಿಯೋ ಇಲ್ಲ, ಮತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಚಿತ್ರಕಥೆನೇ ಇಲ್ಲ. ಯಾಕೆ ಇದನ್ನೆಲ್ಲ ಹೇಳಬೇಕಾಯ್ತು ಅಂತಂದರೆ, 1-2 ವರ್ಷದ ಹಿಂದೆ ಯಾಕೆ ನಾವು ಸತಿ ಸುಲೋಚನ ಹೇಗೆ ಚಲನಚಿತ್ರವಾಯಿತು ಅನ್ನೋ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಮಾಡಬಾರ್ದು ಅಂತ ಅನ್ನಿಸಿ ನಾನು ಈ ಯೋಜನೆಯನ್ನು ಸೃಜನ್ ಲೋಕೇಶ್ಗೆ ಹೇಳಿದೆ. ನಿಮ್ಮ ಕುಟುಂಬದವ್ರು ಮಾಡಿದ್ರೆ ತುಂಬ ಅರ್ಥಪೂರ್ಣವಾಗಿರುತ್ತೆ, ಯಾಕೆಂದ್ರೆ ನಿಮ್ಮ ತಾತ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರು, ಸುಬ್ಬಯ್ಯ ನಾಯ್ಡು ಅಂತ ಹೇಳಿದೆ. ಸಂತೋಷದಿಂದ ಅವರು ಒಪ್ಪಿಕೊಂಡು ಇದರ ನಿರ್ಮಾಣವನ್ನು ನಾವೇ ಲೋಕೇಶ್ ಪ್ರೊಡಕ್ಷನಿಂದ ಮಾಡ್ತೀವಿ ಅಂತ ಹೇಳಿದ್ರು. ಕಳೆದ ವರ್ಷ ಮಾರ್ಚ್ 3ನೇ ತಾರೀಕು ಇದನ್ನು ಪತ್ರಿಕಾಗೋಷ್ಠಿಯಲ್ಲಿ ಅನೌನ್ಸ್ ಮಾಡಿದ್ವಿ, ಇನ್ನೊಂದು ವರ್ಷದಲ್ಲಿ ಚಿತ್ರ ಮಾಡ್ತೀವಿ ಅಂತ. ಆದರೆ ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ. ಆದರೆ ಯೋಜನೆ ಕೈ ಬಿಟ್ಟಿಲ್ಲ, ನಾವು ಯೋಜನೆ ಹಾಗೇ ಇದೆ. ಈ ಹಿನ್ನೆಲೆಯಲ್ಲಿ ಈ 1 ವರ್ಷ ನಾನು ರಿಸರ್ಚ್ ಮಾಡಿದೆ, ಸತಿ ಸುಲೋಚನ ಬಗ್ಗೆ ಏನು ಮಾಹಿತಿ ಸಿಗುತ್ತೆ ಅಂತ. ಅಂದರೆ ಈ ಚಿತ್ರ ಹೇಗಾಯಿತು, ಆವಾಗಿನ ವಾತಾವರಣ ಹೇಗಿತ್ತು, ನಿರ್ಮಾಪಕರು ಎಷ್ಟು ಹಣ ಹೂಡಿದ್ರು, ಎಲ್ಲಿ ಚಿತ್ರೀಕರಣ ಆಯಿತು ಅಂತೆಲ್ಲ ಸಂಶೋಧನೆ ಮಾಡ್ತಾ ಹೋದಾಗ ನಮಗೆ ಸಾಕಷ್ಟು ಮಾಹಿತಿನೇ ಸಿಗಲಿಲ್ಲ. ಆಶ್ಚರ್ಯ ಅಂದರೆ ಒಂದು ಚಿತ್ರಕಥೆ ಸಿಗಲಿಲ್ಲ ನನಗೆ. ಆಮೇಲೆ ಹೇಗೋ ಹುಡುಕಿ ಅದರ ನಾಟಕದ ಪ್ರತಿಯನ್ನು ಸಂಪಾದಿಸ್ತೆ ಅಂತ ಇಟ್ಕೊಳ್ಳಿ. ಈ 1 ವರ್ಷದಲ್ಲಿ ಡೀಪ್ ರಿಸರ್ಚ್ ಮಾಡಿ ಚಿತ್ರಕಥೆಯನ್ನು ಸಿದ್ಧ ಮಾಡ್ಕೊಂಡಿದ್ವಿ. ಈಗ ಸೆಟ್ಗಳನ್ನು ಹಾಕಬೇಕು, ಕಲಾವಿದರನ್ನ ಆಯ್ಕೆ ಆಗಬೇಕು, ಪ್ರಮುಖ ಪಾತ್ರವನ್ನು ಸೃಜನ್ ಲೋಕೇಶ್ ಮಾಡೋದು ಅಂತ ಆಗಿದೆ. ಸೊ ಇನ್ನೂ ಸಾಕಷ್ಟು ತಯಾರಿ ಆಗಬೇಕು, ಯಾಕೆಂದರೆ ಪ್ರತಿಯೊಂದನ್ನು ರೀಕ್ರಿಯೇಟ್ ಮಾಡಬೇಕಾಗುತ್ತೆ. ಆಗ ಈ ಸಿನಿಮಾ 1933ನೇ ಇಸ್ವಿ ಡಿಸೆಂಬರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಬೆಳಕೆ ಇರಲಿಲ್ಲ, ಅಂದರೆ ಅವಾಗ ಲೈಟ್ಸ್ ಅಂತ ಇರ್ತಿರಲಿಲ್ಲ. ಸನ್ಲೈಟನ್ನೇ ಆಧರಿಸಿ ಹಗಲು ರಾತ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಹೀಗೆ ಸೆಟ್ಟಲ್ಲಿ ಆದಂಥ ಮೊದಲ ವಾಕ್ಚಿತ್ರ ಸತಿ ಸುಲೋಚನ. ಅದನ್ನು ಇತ್ತೀಚಿನ ವರ್ಷಗಳಲ್ಲಿ ವಾಣಿಜ್ಯ ಮಂಡಳಿ ಆಗಲಿ, ಇವತ್ತು ನಿರ್ಮಾಪಕರ ಸಂಘ ತುಂಬ ಹೆಮ್ಮೆಯಿಂದ ಸಂಭ್ರಮದಿಂದ ಸ್ವಾಗತಿಸಿದೆ. ನಮ್ಮಲ್ಲಿ ಇತಿಹಾಸ ಪ್ರಜ್ಞೆ ಹೆಚ್ಚಾಗಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹಿರಿಯರನ್ನು ನೆನಪಿಸ್ಕೋಬೇಕು. ಈ 93 ವರ್ಷದಲ್ಲಿ ನೂರಾರು ಜನ ಹಿರಿಯರು ಈ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದ್ದಾರೆ. ಸುಮಾರು 6000ಕ್ಕೂ ಹೆಚ್ಚು ಚಲನಚಿತ್ರಗಳು ನಿರ್ಮಾಣ ಆಗಿದ್ದಾವೆ. ಸೊ ನಾವೆಲ್ಲ ಇದರ ಅನ್ನ ತಿಂತಾಯಿದ್ವಿ, ಇದರ ಋಣವನ್ನು ನಾವು ಹೊತ್ತಿದ್ದೀವಿ. ಈ ಹಿನ್ನೆಲೆಯಲ್ಲಿ ಚಿತ್ರರಂಗ ಈಗ ಸ್ವಲ್ಪ ದುಸ್ಥಿತಿಯಲ್ಲಿದೆ. ಒಳ್ಳೆ ಪ್ರೇಕ್ಷಕನ ಸಂಖ್ಯೆ ಕಡಿಮೆ ಆಗಿದೆ, ಸಿನಿಮಾಗಳ ಸಂಖ್ಯೆ ಹೆಚ್ಚಾಗಿದೆ, ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಒಂದು ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಐತಿಹಾಸಿಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಇಂಥ ಈ ಕನ್ನಡ ಚಿತ್ರರಂಗ ಹೇಗೆ ಬೆಳೆದು ಬಂತು ಅನ್ನೋದನ್ನು ಆ ಚಿತ್ರದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಇದು ಈ ವರ್ಷದಲ್ಲಿ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಂಭ್ರಮವನ್ನು ಆಚರಿಸ್ತಾ ಇರೋವಂಥ ಎಲ್ಲ ನಿರ್ಮಾಪಕರಿಗೆ, ಎಲ್ಲ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.